ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಯ್ಯೋ, ನಾನು ನೋಡ್ತಿರೋದು ನಿಜನಾ? ಅದು ತನು ಅವ್ರ ಕಣ್ಣಲ್ಲಿ ನೀರು. ನೀವು ನಿಜವಾಗ್ಲೂ ಅಳ್ತಿದ್ದೀರಾ ಅಥವಾ ಅಳೋ ಥರ ನಾಟಕ ಮಾಡ್ತಿದ್ದೀರಾ? ಹೋಗಿ ಚಂದನ ಅವರೇ, ನನ್ನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಕಿಂಡಲ್ ಮಾಡಬೇಕು ಅನಿಸ್ತಿದ್ಯಾ? ಈ ಮನೇಲಿ ಯಾರೂ ನನ್ನ ಅರ್ಥ ಮಾಡ್ಕೊಳ್ಳಲ್ಲ. ಆಯ್ತು, ಸಾರಿ ಹೇಳಿ, ಏನಾಯ್ತು? ಯಾಕೆ ಈ ಕಣ್ಣೀರ ಧಾರೆ? ಇನ್ನೇನಕ್ಕೆ, ಎಲ್ಲ ನನ್ನ ಹುಡುಗನಿಂದಾನೆ. ನನ್ನ ರೂಮಲ್ಲಿ ನನ್ನ ಬಟ್ಟೆನ ಹೆಂಗೆ ಮಾಡಿ ಇಟ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೋಗಿಲ್ಲಿಂದ. ಇದಕ್ಕೆ ಹೇಳೋದು ನನ್ನ ಬೇಗ ಮದುವೆ ಆಗು ಅಂತ. ಮದುವೆ ಆಗಿದ್ದಿದ್ರೆ ಈ ಕೆಲಸ ಎಲ್ಲ ನಾನೇ ಮಾಡ್ತಿದ್ದ. ನನ್ಗಿದೆ ಇಷ್ಟ ಆಗಲ್ಲ ಅಂತ ಹೇಳೋದು. ಇನ್ನೊಂದ್ಸಲ ಹಿಂತಿ ಅಂದ್ರೆ ಚೆನ್ನಾಗಿರಲ್ಲ. ಹೋಗಿಲ್ಲಿಂದ. ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ಅದು ಇಷ್ಟೊಂದು. ಇನ್ನೇನು ಮಾಡಲಿ, ಅವ್ನು ಬೈದ ಅಂತ ಹೇಳ್ಬಿಟ್ಟು ನಾನು ಖುಷಿಯಾಗಿರ್ಬೇಕಾ? ನೋಡಿ ತನ್ನೋರೆ, ನಿಮಗೆ ಗೊತ್ತು ತಾನೆ ಅವ್ರ ಪರಿಸ್ಥಿತಿ ಏನು ಅಂತ, ಅವ್ರ ಮನಸ್ಥಿತಿ ಏನು ಅಂತ. ಅವ್ರ ಮನಸ್ಸಲ್ಲಿ ಬೇರೆ ಯಾವುದೋ ಹುಡುಗಿ ಇದ್ದಾಳೆ ಅಂತ ನೀವೇ ಹೇಳ್ತಿರ್ತೀರ. ಅಂಥದ್ರಲ್ಲಿ ಅವ್ರನ್ನ ಅರ್ಥ ಮಾಡಿಕೊಂಡು ನಿಮ್ಮ ಕಡೆ ದಾರಿಗೆ ಬರೋ ಹಾಗೆ ಮಾಡ್ಕೋಬೇಕಲ್ವಾ? ಅದೇ ನನ್ನಿಂದ ಆಗ್ತಿಲ್ಲ. ನನ್ನ ಮುಖ ನೋಡಿದ್ರೇ ಆಪ್ತ ಮಿತ್ರದಲ್ಲಿ ನಾಗವಲ್ಲಿ ಆಡ್ದಂಗೆ ಆಡ್ತಾನೆ. ಹೀಗಿರುವಾಗ ನಾನು ಏನು ಮಾಡಲಿ ಹೇಳಿ? ಪ್ರೀತಿ ತೋರಿಸೋದು ನನ್ನ ಕೆಲಸ ಆದರೆ ಬೈಯೋದು ಅವನ ಕೆಲಸ ಆಗೋಗಿದೆ. ನೋಡಿ ತನ್ನೋರೆ, ನೀವು ನಿಜವಾಗ್ಲೂ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂದರೆ ಇದ್ರ ಬಗ್ಗೆ ಎಲ್ಲ ನೀವು ತಲೆನೇ ಕೆಡ್ಸ್ಕೋಬಾರ್ದು. ನೋಡಿ, ಯಾರನ್ನ ನಾವು ಜಾಸ್ತಿ ಬೈತೀವಿ, ಯಾರ ಮೇಲೆ ಜಾಸ್ತಿ ಕೋಪ ಮಾಡ್ಕೋತೀವಿ, ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇದೆ ಅಂತ ನೀವು ಯಾಕೆ ಅಂದ್ಕೊಳ್ತಿಲ್ಲ? ನೀವೇನು ಹೇಳ್ತಿದ್ದೀರಾ ಚಂದನ ಅವರೇ? ನೋಡಿ, ನಿಜವಾದ ಪ್ರೀತಿ ಸಿಗಬೇಕು ಅಂದರೆ ಅದು ಅಷ್ಟು ಸುಲಭ ಇಲ್ಲ. ಅದಕ್ಕೆ ತುಂಬ ಪ್ರಯತ್ನ ಪಡಬೇಕು. ಈಗ ಚೆನ್ನಾಗಿ ಪೆಟ್ಟು ತಿಂದಿರೋ ಕಲ್ಲೇ ತಾನೆ ಮುಂದೊಂದು ದಿನ ಶಿಲೆ ಆಗೋದು. ಹಾಗೆ ನಿಜವಾದ ಪ್ರೀತಿ ಸಿಗಬೇಕು ಅಂದರೆ ನೀವು ತುಂಬ ಪರೀಕ್ಷೆಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಇವಾಗ ನೀವು ಅದನ್ನು ಸಹಿಸ್ಕೊಳ್ದೆ ಹೋದರೆ ಪ್ರೀತಿ ಕೈ ತಪ್ಪು ಹೋಗ್ಬಿಡುತ್ತೆ. ಅವ್ರು ಎಷ್ಟೇ ಬೈಲಿ, ಎಷ್ಟೇ ನಿಮ್ಮ ಮೇಲೆ ಕೂಗಾಡಲಿ, ನೀವು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡ್ಸ್ಕೋಬೇಡಿ. ನಿಮ್ದು ಏನು ಗೋಲ್ ಇರಬೇಕು, ಆ ಪ್ರೀತಿ ಹೇಗೆ ಪಡ್ಕೋಬೇಕು ಅನ್ನೋದು ಮಾತ್ರ. ಹಾಗೆ ಮಾಡಿ ನೋಡಿ, ನಿಮಗೆ ಪ್ರೀತಿ ಖಂಡಿತ ಸಿಗುತ್ತೆ. ಅದಕ್ಕೆ ನೋಡಿ ನಿಮ್ಮನ್ನು ಲವ್ ಗುರು ಅಂತ ಹೇಳೋದು ನಾನು. ಒಳ್ಳೆ ಕಿತ್ಲೆ ಹಣ್ಣಿನ ಸಿಪ್ಪೆ ಸುಲ್ದಂಗೆ ನನ್ನ ಮನಸ್ಸಲ್ಲಿರೋ ಭಾರನೆಲ್ಲ ತೆಗೆದ್ಬಿಟ್ರಿ. ನಾನು ಈ ರೀತಿ ಯೋಚನೆನೇ ಮಾಡಿರಲಿಲ್ಲ. ನಾನು ಪ್ರೀತಿಸ್ತೀನಿ ಅಂದ ತಕ್ಷಣ ಅವನು ನನ್ನ ಪ್ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆದರೆ ಇವಾಗ ಗೊತ್ತಾಯ್ತು ನನಗೆ, ತಪಸ್ ಮಾಡಿ ದೇವ್ರ ದರ್ಶನ ಪಡ್ಕೊಂಡಂಗೆ ಕಾದು ಪ್ರೀತಿನ ಪಡ್ಕೋಬೇಕು ಅಂತ. ಇನ್ನು ನೀನು ಏನು ಅಂತ ಅಂದ್ಕೊಂಡಿದ್ಯಾ? ಅಲ್ಲ, ನಮ್ಮ ಕಣ್ಮುಂದೆನೇ ಇದ್ದು ಎಷ್ಟೆಲ್ಲ ನಾಟಕ ಆಡಿದ್ಯಾ. ಇನ್ನೇನು ಮನುಷ್ಯನ ಮೃಗನೋ? ದೇವರಂತ ನಮ್ಮ ಭಾವ ನಿಮ್ಗೆ ಏನು ಅನ್ಯಾಯ ಮಾಡಿದ್ರು? ದೊಡ್ಡದಾಗಿ ಹೇಳ್ತಿದ್ದೆ ಖುಷಿ ನನ್ನ ಮಗಳಿದ್ದಾಗೆ ಅಂತ, ಕೊನೆಗೆ ಅವಳಿಗೂ ಮೋಸ ಮಾಡ್ತೀಯಲ್ಲೋ. ನಿನಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಏನಿಲ್ವಾ? ಯಾಕೋ ಹೀಗೆಲ್ಲ ಮಾಡಿದೆ? ಅನ್ಯಾಯವಾಗಿ ನಮ್ಮ ಅತ್ತೆ ಭಾವನ ಬಲಿ ತಗೊಂಡಿಯಲ್ಲೋ. ನಮ್ಮ ಅತ್ತೆ ಭಾವನ ಬಲಿ ತಗೊಂಡಿದ್ದಲ್ದೆ ಖುಷಿನ ಅನಾಥ ಮಾಡ್ಬೇಕಿಯಲ್ಲೋ. ಸ್ವಲ್ಪನಾದ್ರೂ ಮನುಷ್ಯಾತ್ಮನೇ ಇಲ್ವಾ? ಮೆಲ್ಲಗೆ ಮಾತಾಡ್ರಿ. ಸುಮ್ಮನಿರಿ. ಇವನಿಗೆ ನಮ್ಗೆ ಅನ್ಯಾಯ ಆಗಿದೆ. ಇವನಿಗೆ ಪ್ರಶ್ನೆ ಮಾಡೋದು ತಪ್ಪ ಹೇಳಿ? ಅದನ್ನೆಲ್ಲ ಕೋರ್ಟಲ್ಲಿ ಇಟ್ಕೊಳ್ರಿ. ಎಲ್ಲ ಕಿರ್ಚಾಡ್ಬೇಡಿ. ಕೈದಿ ಹತ್ರ ಮೆತ್ತಗೆ ಮಾತಾಡಂಗಿದ್ರೆ ಮಾತಾಡಿ, ಇಲ್ಲಾಂದ್ರೆ ಸುಮ್ಮನೆ ಹೊರಟೋಗಿ. ಇಲ್ಲೆಲ್ಲ ಸೀನ್ ಕ್ರಿಯೇಟ್ ಮಾಡಬೇಡಿ. ಅಲ್ಲ, ಹೆಂಡ್ತಿನ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ನಾಟಕ ಮಾಡ್ಕೊಂಡು ಬದುಕ್ತಿಯಲ್ಲೋ. ನೀನು ಎಮ್ ಎಲ್ ಎ ಮಗ ಅನ್ನೋ ಕೊಬ್ಬು ನಿನಗೆ. ನಿನ್ ಜನ್ಮಕ್ಕೆ ನಿಲ್ಸಿ.
ನಿಮ್ಮ ಪ್ರಕಾರ ನಾನು ಮನ್ಸಾರೆ ಪ್ರೀತಿಸಿದ ಹುಡುಗನ್ನ ಪಡ್ಕೊಳ್ಳೋಕ್ಕೆ ಎಫರ್ಟ್ಸ್ ಹಾಕಬೇಕು ಅಂತ ಹೇಳ್ತಿದ್ದೀರಾ. ಆದರೆ ಅವನ ಹತ್ರ ನನ್ನ ಮನ್ಸಿನ ಕೋರಿಕೆ ಯಾವುದೂ ನೆರವೇರಲ್ವೇ? ಮಾತಾಡೋಕೆ ಹೋದ್ರೇ ಬೈತಾನೆ, ಅವ್ನು ಬಟ್ಟೆ ಮಡ್ಚಿಡಕ್ಕೆ ಹೋದ್ರೂ ಗದರ್ತಾನೆ. ಅವ್ನು ಮುಖ ಕೊಟ್ಟೆ ಮಾತಾಡ್ಸೋಕೆ ರೆಡಿ ಇಲ್ಲ ಅಂದಮೇಲೆ ನಾನು ಹೇಗೆ ಅವನ್ನ ಒಲಿಸ್ಕೊಳ್ಳಿ? ಹೇಗೆ ಎಫರ್ಟ್ಸ್ ಹಾಕಲಿ ಹೇಳಿ? ನೋಡಿ, ನೀವು ಮೊದಲು ಅವ್ರು ಹಾಗಂತಾರೆ ಹೀಗಂತಾರೆ ಬೈತಾರೆ ಅಂತೆಲ್ಲ ಅನ್ಕೊಳ್ಳೋದನ್ನ ಬಿಟ್ಬಿಡಿ, ಅದನ್ನ ಮನಸ್ಸಿಂದ ತೆಗೆದುಹಾಕಿ. ನೋಡಿ, ನಿಮ್ಮ ಪಾಡಿಗೆ ನೀವು ಪ್ರೀತಿ ಮಾಡ್ತಾನೆ ಇರಿ. ಈಗ ಜಗಳ ಆಡೋದ್ರ ಮಧ್ಯೆನೇ ಒಂದೊಂದ್ಸತಿ ಪ್ರೀತಿ ಹುಟ್ಟುಬಿಡುತ್ತೆ. ಯಾರಿಗೆ ಗೊತ್ತು, ನಿಮ್ಮ ಬಗ್ಗೆನೂ ಅವ್ರಿಗೆ ಅದೇ ಥರ ಪ್ರೀತಿ ಮೂಡ್ಬೋದಲ್ವಾ? ನಿಮ್ಮತ್ತೆ ಅವ್ರ ವಿಷಯದಲ್ಲಿ ಏನೇನು ಮಾಡ್ತಾ ಇದ್ದಾರೋ ಅದೆಲ್ಲ ನೀವು ಮಾಡೋಕ್ಕೆ ಶುರು ಮಾಡಿ. ಅವ್ರ ವಿರುದ್ಧವಾಗಿ ಮಾತಾಡಿದ್ರೂ ಪರವಾಗಿಲ್ಲ, ನಿಮ್ಮ ಪಾಡಿಗೆ ನೀವು ಮಾಡಿ, ನಗ್ನಗ್ತಾ ಇರಿ. ಆ ನಗುನೇ ಒಂದಿನ ಅವ್ರ ಮನಸ್ಸಿನಲ್ಲಿರೋ ಕೋಪ ಎಲ್ಲ ಕರಗಿ ಮಂದಹಾಸ ಮೂಡುತ್ತೆ. ನೋಡ್ತಾ ಇರಿ. ನನ್ನ ಲವ್ ಗುರು ಹೇಳಿದ್ದನ್ನ ಶಿರಸ ಪಾಲಿಸ್ತೀನಿ, ಅವನ ಮನ್ಸನ್ನ ಗೆದ್ದೇ ಗೆಲ್ತೀನಿ. ಏನು ಇಬ್ರು ಏನೋ ಗಾಢವಾಗಿ ಮಾತಾಡ್ತಿರೋ ಹಾಗಿದೆ, ಏನು ಅಂತ ಕೇಳ್ಬೋದಾ? ಮೊದಲಿಗೆ ನೀವೇ ತಿಳ್ಕೊಬೇಕು ಅತ್ತೆ. ನಿಮ್ಮ ಮಗನ ಹೇಗೆ ಪಟಾಯಿಸ್ಬೇಕು ಅಂತ ನನ್ನ ಲವ್ ಗುರು ಐಡಿಯಾ ಕೊಡ್ತಿದ್ರು. ಎಂಥ ಸೂಪರ್ ಐಡಿಯಾ ಕೊಟ್ಟಿದ್ದಾರೆ ಗೊತ್ತಾ? ಏನು ಅಂತ ಐಡಿಯಾ? ನೀವು ದಿನ ವಿಶ್ವಂಗೆ ಏನೇನೆಲ್ಲ ಕೆಲಸ ಮಾಡ್ಕೊಡ್ತೀರೋ ಆ ಕೆಲಸನೆಲ್ಲ ನಾನು ಮಾಡ್ತೀನಿ. ಹಿಂಗಾದ್ರೂ ಅವ್ನ ಮನ್ಸನ್ನ ಗೆಲ್ಲೋಕೆ ಪ್ರಯತ್ನ ಪಡ್ತೀನಿ. ನೀವು ಅದಕ್ಕೇನು ಹೇಳಬಾರ್ದು. ನಾನು ಯಾಕಮ್ಮ ಇಲ್ಲ ಅಂತ ಹೇಳಿ, ನೀವಿಬ್ರು ಖುಷಿ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಆದರೆ ನೀನು ಅವನ ಕೆಲಸ ಮಾಡಕ್ಕೆ ಹೋದಾಗ ಅವನೇನಾದರೂ ಕೋಪ ಮಾಡಿಕೊಂಡು ನಿನ್ನನ್ನು ಬೈಯೋದು, ಅದರಿಂದ ನೀನು ಕೂತ್ಕೊಂಡು ಅಳೋದು, ಇದನ್ನೆಲ್ಲ ನನ್ನ ಕೈಲಿ ನೋಡೋಕ್ಕಾಗಲ್ಲಪ್ಪ. ಇಲ್ಲ ಅತ್ತೆ, ಇನ್ಮೇಲೆ ಅವ್ನು ಬೈಲಿ, ನಾನು ಮಾತ್ರ ಜಗ್ಗೋದೇ ಇಲ್ಲ. ನಗ್ನಗ್ತಾನೆ ಎಲ್ಲದನ್ನೂ ಎದುರಿಸ್ಬೇಕು ಅಂತ ನನ್ನ ಲವ್ ಗುರು ಹೇಳ್ಕೊಟ್ಟಿದ್ದಾರೆ. ನಾನು ಹಾಗೆ ಮಾಡ್ತೀನಿ. ಚಂದನ, ಅದ್ಯಾವ ಜನ್ಮದ ಬಂದೂ ಏನೋ ಗೊತ್ತಿಲ್ಲಮ್ಮ, ಎರಡು ಮನಸ್ಸುಗಳನ್ನ ಒಂದು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದೆಯಾ. ನಮ್ಮ ವಿಶ್ವನ ಮನಸ್ಸಲ್ಲಿ ಇವಳ ಮೇಲೆ ಪ್ರೀತಿ ಮೂಡ್ಬಿಟ್ರೆ ಸಾಕಪ್ಪ ನನಗೆ. ಖಂಡಿತ ಆಗತ್ತಮ್ಮ. ದೇವರು ಎಷ್ಟು ದಿವಸ ಅಂತ ಕಣ್ಮುಚ್ಕೊಂಡು ಕೂತಿರ್ತಾನೆ, ಒಂದಲ್ಲ ಒಂದಿನ ಕಣ್ಬಿಟ್ಟು ಎಲ್ಲರನ್ನೂ ನೋಡಿ ಅವರಿಗೆ ಇವ್ರ ಮೇಲೆ ಪ್ರೀತಿ ಮೂಡೋ ಹಾಗೆ ಮಾಡೇ ಮಾಡ್ತಾನೆ. ಏನ್ ಮಾತಾಡ್ತಿದ್ದೀರಾ ನೀವು? ಬಂದ್ರ ಬನ್ನಿ. ಅದೇನೋ ಹೇಳ್ತಾರಲ್ಲ, ಇದ್ದಾಗ ಹೇಳಿದ್ರೆ ಎದ್ದು ಬಂದು ಎದ್ದೆಗೆ ಹೋದ್ರಂತೆ. ಕೊಲೆಗಾರನ ಹೆಂಗ್ರಿ ಮಾತಾಡ್ಸ್ಬೇಕು? ನಾನೇ ಕೊಲೆ ಮಾಡಿದ್ದೀನಿ ಅಂತ ಅವನು ಒಪ್ಕೊಂಡಿರ್ಬೇಕಿರೆ, ನಿಮ್ದೇನ್ರಿ ಇಲ್ಲಿ? ನೋಡಿ, ಗೌರವ ಕೊಟ್ಟು ಗೌರವ ತಗೊಳ್ಳಿ. ಸಿದ್ದು ಅವ್ರು ಸುಮ್ಮನಿದ್ದಾರೆ ಅಂದ್ರೆ ನಿಮಗೆ ಇಷ್ಟ ಬಂದಂಗೆ ನೀವು ಮಾತಾಡಿದ್ರೆ ನಾನು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡ್ಬಿಟ್ರಾ? ನನಗೆ ಈಗಲೂ ಅನ್ನಿಸ್ತಿದೆ ಸಿದ್ದು ಅವರು ಯಾವ ತಪ್ಪು ಮಾಡಿಲ್ಲ ಅಂತ. ಈ ಕೇಸಲ್ಲಿ ಬೇರೆ ಏನೋ ವಿಷಯ ಇದೆ, ಅದನ್ನ ಆದಷ್ಟು ಬೇಗ ನಾನು ತಿಳ್ಕೊಂಡೇ ತಿಳ್ಕೊತೀನಿ. ಲಕ್ಷ್ಮೀ